ರಕ್ತ ಕೊಟ್ಟೆವು, ಏನೇ ಬರಲಿ ಬೇಕೇ ಬೇಕು, ಕೊಟ್ಟೆವು, ರಕ್ತ ಕೊಟ್ಟೆವು, ಪ್ರಾಣ ಕೊಟ್ಟೆವು. ಕೆಡಿಪಿ ವಿರುದ್ಧವಾಗಿ ಎಲೆಚಕ್ನಳ್ಳಿ ಸರ್ವೆ ನಂಬರು 200 ಎಕರೆನ KHBಗೆ ಅಕ್ವೈರ್ ಆಗಿದೆ. ಅಭಿವೃದ್ಧಿಪಡಿಸಿ ಇನ್ನು ಹಂಚುವಂಥ ಪ್ರಕ್ರಿಯೆ ಇದೆ. ಅದರಲ್ಲಿ ರೈತರುಗಳು ಸುಮಾರು ರೈತರುಗಳು ಬರೀ ಎಕರೆಗೆ 8 ಲಕ್ಷ ಕೊಟ್ಟರು. ಮತ್ತು ಗೊಂದಲದಿಂದ ರೈಲ್ವೆಗೆ ಹೋಗಿದಾಗ 40 ಲಕ್ಷ ಕೊಟ್ಟವ್ರೆ ಅಂತ ರೈತರುಗಳು ಮುಗಿಬಿದ್ದು ಬರೀ 8 ಲಕ್ಷ ರೂಪಾಯಿ ಕೊಟ್ಟರು ಎಕರೆಗೆ. ಇದರಿಂದ ಫುಲ್ ಮನನೊಂದು ಸುಮಾರು ಜನ ಜಿಗುಪ್ಸೆ ಪಟ್ಬಿಟ್ಟು ತೀರೇ ಹೋಗ್ಬಿಟ್ರು. ಬರೀ ಎಕರೆಗೆ 8 ಲಕ್ಷ ಅಂತ ಅಂದರೆ ಈಗ ಕುಂಟೆಗೆ 8 ಲಕ್ಷ ಆಗಿದೆ ಈಗ ಆ ಸರೌಂಡಿಂಗೆಲ್ಲ. ಆ ಜಮೀನು ಇವಾಗ ಇವು ಕರೆದಿರೋದು ಜಿಲ್ಲಾಧಿಕಾರಿಯವರು ಕರೆದಾಗ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಲೋಕಭವಾನಿ ನದಿಯಿಂದ ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿರೋದು ಅಂತರ್ಜಲ ಜಾಸ್ತಿಯಾಗಿ ಏನಾರ ಮಂಡ್ಯ ತಾಲೂಕಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಾ ಇದೆ ಅಂತಂದರೆ ನೊದೇಕೊಪ್ಪಲು, ಎಲೆಚಕ್ನಳ್ಳಿ, ಉರ್ಮಾರ್ ಕಸ್ಲಿಗೆರೆ, ತೂಬನಕೆರೆ ವ್ಯಾಪ್ತಿನಲ್ಲಿ. ಯಾಕೆಂದ್ರೆ ಕೊಯಮತ್ತೂರಿಗೆ ಒಂದು 3 ಟೆಂಪೋ ಹೋಗ್ತವೆ, ಬೆಂಗಳೂರಿಗೆ ಒಂದು 5-6 ಟೆಂಪೋ ಹೋಗ್ತವೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೋಲ್ಡ್ ಸ್ಟೋರೇಜ್ದು ತರಕಾರಿ ವೆಜಿಟೇಬಲ್ ಅಲ್ಲಿಗೂ ನಮ್ಮ ಸರೌಂಡಿಂಗ್ ಇದೆ. ಆದ್ದರಿಂದ ಇವಾಗೆಲ್ಲ ಹೇಳ್ತಾರೆ, ಇವಾಗ ನಮ್ಮ ಬಸರಾಳಲ್ಲಿ 100 ಎಕರೆ ಕೊಡ್ತೀನಿ, ನಾಮಂಗಲದಲ್ಲಿ ಕೊಡ್ತೀವಿ ಅಂತ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹತ್ತಿರದಲ್ಲಿ ಬಂದು ರೈತರುಗಳನ್ನ ಚರ್ಚೆ ಮಾಡಿದ್ರೆ ಈ 300 ಎಕರೆ ಇವಾಗ ಅಕ್ವಿಜೇಷನ್ ಮಾಡಿಕೊಟ್ಟಿದ್ದಾರಲ್ಲ, ಅದಲ್ಲಂತೆ ಬಡಭೂಮಿ ಇದೆ ಮತ್ತು ಸರ್ಕಾರಿ ಜಮೀನಿದೆ. ರೆವಿನ್ಯೂ ಅಧಿಕಾರಿಗಳು ಒಂದು ವರದಿ ಕೊಟ್ಟಿದ್ದಾರೆ. ನೊದೇಕೊಪ್ಪಲು ಸರ್ವೆ ನಂಬರ್ನಲ್ಲಿ 140 ಎಕರೆ, ಎಲೆಚಕ್ನಳ್ಳಿ ಸರ್ವೆ ನಂಬರ್ 87 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಅದ್ರ ಬಾಜುನಲ್ಲಿ ಅಂದರೆ ವ್ಯವಸಾಯ ಮಾಡ್ತವ್ರೆ, ಎಲ್ಲೋ ಬೆರಳೆಣಿಕೆ 100ಕ್ಕೆ ಒಂದು 5% 10% ವ್ಯವಸಾಯ ಮಾತ್ರ ಮಾಡ್ತವ್ರೆ. 90% ಬರಡಾಗಿ ಬಿದ್ದಿದೆ. ಅಲ್ಲಿಗೆ ಒಳ್ಳೆ ರೈಟ್ ಕೊಟ್ಟರೆ ರೈತರುಗಳ ಹತ್ರ ಚರ್ಚೆ ಮಾಡಿ ಏನಾರ ಮಂಡ್ಯ ಡಿಸ್ಟ್ರಿಕ್ಕಲ್ಲಿ, ಮಂಡ್ಯ ತಾಲೂಕಲ್ಲಿ ಒಳ್ಳೆ ಕೈಗಾರಿಕೆ ಇದೆ ಅಂತ ಅಂದರೆ ಇವಾಗೇನು ಅಕ್ವಿಜೇಷನ್ ಮಾಡ್ತಾರಲ್ಲ ಅದು ಕೂದಲೇಳೆ ಅಂತರದಲ್ಲೇ ಇದೆ. ಎಲ್ಲಿ ಅಂತ ನಮ್ಮ ರೈತರುಗಳ ಹತ್ರ ಬಂದು ಚರ್ಚೆ ಮಾಡಬೇಕು. ಸುಮ್ಮನೆ ಏಕಾಏಕಿ ಬರೀ ನೋಟಿಸ್ ಕೊಡೋದು, 2-1 ಮಾಡೋದು, ಇದು ಎಲ್ಲ ಹೆಚ್ಚು ಕಡಿಮೆ 2013ಇಂದೂ KHBಗೆ ಸ್ಯಾಟಲೈಟ್ ಟೌನ್ಗೆ 800 ಎಕರೆ ಅಕ್ವಿಜೇಷನ್ ಮಾಡಿದರು. ಅವಾಗ ನಾವು ಹೋರಾಟ ಮಾಡಿದ್ವು KHBಗೆ, ಇಲ್ಲಪ್ಪ ಇದು ಎಲ್ಲ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಏನಿದೆ ಅದು 3 ಪಟ್ಟು, ಅದಕ್ಕೆ ಇಂಟ್ರೆಸ್ಟ್ ಒಂದು 4 ಪಟ್ಟು ಕೊಡ್ತಾರೆ, ರೈತರುಗಳು ಹೋಗಬೇಡಿಯಪ್ಪ, ಮೊದಲು ರೈಟ್ ಫಿಕ್ಸ್ ಆಗಲಿ ಅಂತ ಹೇಳಿದ್ದು. ಇಲ್ಲ ರೈಲ್ವೆಗೆ ಒಂದು ನಮ್ಮೂರು ಬೆಂಗಳೂರು ಮೈಸೂರು ರೋಡ್ಗೆ 27 ಎಕರೆ, ನೊದೇಕೊಪ್ಪಲು ಸರ್ವೆ ನಂಬರ್ಲಿ ಒಂದು 12 ಎಕರೆ ಹೋಯ್ತು. ಅಲ್ಲಿ 40 ಲಕ್ಷ ಕೊಟ್ಬಿಟ್ರು. ಅಂದರೆ ಕುಂಟೆಗೆ 10,000 15,000 ರೂಪಾಯಿ ಹೋಯ್ತಾ ಇರೋದಕ್ಕೆ 40 ಲಕ್ಷ ಕೊಟ್ಟವ್ರೆ. ಈಗ ನಮಗೂ ಇಲ್ಲಿ 80 ಲಕ್ಷ ಕೊಡ್ತಾರೆ, 1 ಕೋಟಿ ಕೊಡ್ತಾರೆ ಅಂದ್ಬಿಟ್ಟು ಮುಗಿಬಿದ್ದು ಹೋಗಿ 200 ಎಕರೆ ಹಾಳು ಮಾಡ್ಕೊಂಡವ್ರೆ. KDBಗೆ ಈ ಗಾಯ ಮಾಸೂಮನ್ನೇ ಹಿಂಗೆ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಜಮೀನಲ್ಲಿ ಎಲ್ಲ ಫಲವತ್ತಾದಂಥ ತೆಂಗು, ಮಾವು, ತರಕಾರಿ ಬೆಳೆಯೋದ್ರಲ್ಲಿ ಭಾಳ ಆಮೇಲೆ ಕೂದಲಳ್ಳಿ ಅಂತ NHK ಕೇವಲ 500 ಮೀಟರ್ ಇರೋದು. ಮತ್ತು ಸ್ಟೇಟ್ ಹೈವೇ ಪಾಂಡುಪುರ ರೋಡ್ ಸ್ಟೇಟ್ ಹೈವೇಗೆ ಅಟ್ಯಾಚ್ ಇರೋದು. ಅದನ್ನು ಬೇಕಾದ್ರೆ ನಮ್ಮ ಈ ನೊದೇಕೊಪ್ಪಲು, ಎಲೆಚಕ್ನಳ್ಳಿ, ಅಕ್ಕನಹಳ್ಳಿ, ಅವೇರಳ್ಳಿ ಅಂತ ಅಲ್ಲಿ ಸಾವಿರಾರು ಎಕರೆ ಸಿಗ್ತದೆ. ಇಲ್ಲೆಲ್ಲ ಹೇಳ್ತಾರಲ್ಲ, ಏನು ಒಂದು 6 ತಿಂಗಳಿಂದ ಕುಮಾರಸ್ವಾಮಿ ಅವರು ನನಗೆ 100 ಎಕರೆ ಬೇಕು, ನನಗೆ 200 ಎಕರೆ ಬೇಕು ಕೊಡಿ ಅಂತ. 200 ಎಕರೆ ಅಲ್ಲ, ನಮ್ಮ ಸರೌಂಡಿಂಗಲ್ಲಿ ರೈಲ್ ಲ್ಯಾಂಡ್ ಇರೋದು ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಬರೀ 6-7 ಊರು. ತೂಬನಕೆರೆ ಪಂಚಾಯತಿ ವ್ಯಾಪ್ತಿನಲ್ಲಿ ಒಳ್ಳೊಳ್ಳೆ ಪ್ರದೇಶವನ್ನು ಬಿಟ್ಟು ಬೇಕಾದ್ರೆ ಸ್ಟೇಟ್ ಹೈವೇಯಿಂದ NH ಇದರಿಂದ ಅದು ಕನೆಕ್ಷನ್ ಕೊಡಕ್ಕೆ ಬೇಕಾದ್ರೆ 150-200 ಅಡಿ ಕೊಡ್ತೀವಿ. ಬೇಕಾದ್ರೆ ಒಂದು ಏನೇ ನಮ್ಮ ಕೈಗಾರಿಕೆಗೆಲ್ಲ ವಿರೋಧ ಇಲ್ಲ. ಕೈಗಾರಿಕೆ ಬತ್ತು ಅಂತಂದರೆ ಸಾವಿರಾರು ಜನಕ್ಕೆ ಉಪಯೋಗನೂ ಆಯ್ತವೆ, ಒಂದು 30% ಇದಾಯ್ತದೆ. ಆದರೆ ಒಳ್ಳೆ ಜಮೀನು ಕೊಡಬೇಕು ಅಂತಂದರೆ ನಮ್ಮೂರ ಅಕ್ಕಪಕ್ಕ ರೈತರುಗಳನ್ನ ಚರ್ಚೆ ಮಾಡಿ ಒಳ್ಳೆ ರೇಟ್ ಕೊಟ್ಟರೆ ನಮ್ಮ ಊರನ್ನ ಒಂದು ಉತ್ತರ ಭಾಗದಲ್ಲಿ ಸಾವಿರಾರು ಎಕರೆ ಇದೆ. ಅವೇರಳ್ಳಿ ಅಂತ ಆ ಗ್ರಾಮಗಳೇ ಇಲ್ಲ, ಅಲ್ಲೇ ಒಂದು 2-2 ಕಿಲೋಮೀಟ್ರ್ ಅಂಥದ್ದು ಬೇಕಾದ್ರೆ ಹೋಗಿ ಕೈಗಾರಿಕೆ ಅಭಿವೃದ್ಧಿ ಪಡಿಸಲಿ. ಸಭೆಯಲ್ಲಿ ಎಲ್ಲ ವಿರೋಧ, 99% ಯಾರು ಒಪ್ಪಿಲ್ಲ, ಯಾರು ಒಬ್ರು ಒಪ್ಪುವುದೂ ಇಲ್ಲ. ಕೈಗಾರಿಕೆ ಬೇಡ ಅಂತಲ್ಲ, ನಮ್ಮ ಆ ಪ್ರದೇಶದಲ್ಲಿ ಬೇಡ. ಜಮೀನು ಎಲ್ಲ ಬೋರ್ ಹಾಕ್ಸ್ಕೊಂಡು ಜೀವನ ಮಾಡ್ತಾ ಇರೋದು. 10 ಗುಂಟೆ 20 ಗುಂಟೆ 2 ಎಕರೆ ಫಲವತ್ತಾದ ಭೂಮಿ, ಎಲ್ಲ ತೆಂಗು ಮಾವಿರೋದೆ. 60% ತೆಂಗು ಮಾವು, ತರಕಾರಿ ಒಂದು 40% ಇದೆ. ಬೇಕಾದ್ರೆ ಏನೂ ವ್ಯವಸಾಯ ಮಾಡೋದು ಅಂತ ಜಮೀನುಗಳು ಮತ್ತು ಸರ್ಕಾರಿ ಲ್ಯಾಂಡೆಲ್ಲ ಇದೆ. ಆ ಕಡೆಗೆ ಬೇಕಾದ್ರೆ ಹೋಗ್ಲಿ, ಬೇಕಾದ್ರೆ ರೈತರು ಒಳ್ಳೆ ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ ಬೇಕಾರೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಎಲೆಚಕ್ನಳ್ಳಿ ನೊದೇಕೊಪ್ಪಲು ಗ್ರಾಮದ ರೈತರಾದ ನಾವು ಜಿಲ್ಲಾ ಪಂಚಾಯತ್ ಆಫೀಸ್ಗೆ KADB ಅವರು ಈಗಾಗಲೇ 2022ರಲ್ಲಿ 281 ನೋಟಿಸ್ ಹೊಡೆಸಿ ನಿಮ್ಮ ಜಮೀನನ್ನು ನಾವು ಕೈಗಾರಿಕೆಗೆ ಸ್ವಾಧೀನಪಡಿಸಿಕೊಡುತ್ತೇವೆಂದು ಆದೇಶ ಹೊರಡಿಸಿದ್ದರು.
ಈ ಆದೇಶನೇ ಇಟ್ಕೊಂಡು ನಾವು ಆ ಗಳಿಗೆಲೆ ಮೈಸೂರು ಮತ್ತು ಬೆಂಗಳೂರು KADB ಆಫೀಸ್ಗೆ ಹೋಗಿ 100ಕ್ಕೆ 100% ರೈತರು ಜಮೀನು ಕೊಡೋದಿಲ್ಲ ಅಂತ ಮುಕ್ತವಾಗಿ ರೈಟಿಂಗ್ ಬರವಣಿಗೆ ಮುಖಾಂತರ ಭೂಸ್ವಾಧೀನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು ಸರಿಯಷ್ಟೇ. ಈಗ ಏಕಾಏಕಿ 3 ದಿನದ ಹಿಂದೆ ನಿಮ್ಮ ಕೈಗಾರಿಕಾ ಇದಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಜಮೀನನ್ನು ತಗೊಳ್ಳೋದಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ, ಎಲ್ಲ ಬರಬೇಕು ಅಂತ ಇಲ್ಲಿಗೆ ಕರೆದಿದ್ರು. ಈಗ ನಮ್ಮ ಭಾವನೆ ಏನು ಅಂದರೆ, ಸುಮಾರು ಒಂದು 8 ವರ್ಷದ ಹಿಂದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಮತ್ತು ಎಲೆಚಕ್ನಹಳ್ಳಿ ಗ್ರಾಮದ ಬಸವರಾಜಣ್ಣವರು ಮತ್ತು ಅಶೋಕ್ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮೂರು ಮತ್ತು ಎಲೆಚಕ್ನಹಳ್ಳಿ ಸುಮಾರು 8-10 ಊರಿಗೆ ಏತ ನೀರಾವರಿ ಸೌಲಭ್ಯ ಬಂದಿರೋದ್ರಿಂದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಬೋರ್ಗಳೆಲ್ಲ ಅಭಿವೃದ್ಧಿಯಾಗಿ ತುಂಬ ನೀರು ಬಂದು ನಮ್ಮಲ್ಲಿ ಕಬ್ಬು ಬೆಳೆಯೋದು ಮರ್ತೇ ಹೋಗಿತ್ತು. ಹಿಂದೆ ಮಳೆಗಾಲ ಆಗ್ತಿತ್ತು, ಮಳೆಗಾಲದಲ್ಲಿ ಏನೋ 10 ಕುಂಟೆ 5 ಕುಂಟೆ ಬೆಳಕತ್ತಿದ್ದೋ ಏತ ಇದರಲ್ಲಿ ಕೈಲಿ ನೀರು ಎತ್ಕೊಂಡು. ಈಗ ನಮಗೆ ಬೋರ್ವೆಲ್ ನೀರು ಬಂದಿರೋದ್ರಿಂದ ಸುಮಾರು ಎಕರೆಗಟ್ಟಲೆ 1 ಎಕರೆಗೆ 80 ಟನ್ ಕಬ್ಬು ಬೆಳೀತಾ ಇದ್ದೀವಿ. ಅಂಥ ಫಲವತ್ತಾದಂಥ ಭೂಮಿ, ಅಂಥ ಭೂಮಿನಲ್ಲಿ ನಾವು ದಿನನಿತ್ಯ ತರಕಾರಿಗಳು ಏನೇ ಟೊಮೊಟೊ ಆಗ್ಬೋದು, ಬೀನೀಸ್ ಆಗ್ಬೋದು, ಮೆಣಸಿನ್ಕಾಯಿ ಆಗ್ಬೋದು, ಬದನೆಕಾಯಿ ಆಗ್ಬೋದು, ತರಕಾರಿಗಳು ಟನ್ಗಟ್ಟಲೆ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ತಮಿಳುನಾಡು ಇಲ್ಲಿಗೆಲ್ಲ ಕಳಿಸ್ತಾ ಇದ್ದೀವಿ. ಇಂಥ ಒಂದು ಫಲವತ್ತಾದ ಭೂಮಿನ ಇವರು ಕಿತ್ಕೊಳ್ಳೋಕ್ಕೆ ಹೊಡಿದ್ದಾರೆ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನಾವು ರಕ್ತ ಕೊಟ್ಟೆವು, ಪ್ರಾಣ ಕೊಟ್ಟೆವು, ಭೂಮಿ ಕೊಡಲ್ಲ, ಇದನ್ನು ಕೈ ಬಿಡಿ. ಸುಮಾರು 284 ಎಕರೆ ನೊದೇಕೊಪ್ಪಲು ಸರ್ವೆ ನಂಬರ್ ಗ್ರಾಮದ ವ್ಯಾಪ್ತಿ ಒಳಗೆ ಸರ್ವೆ ನಂಬರ್ಗಳೆಲ್ಲ ಟೋಟಲ್ 284 ಎಕರೆ ಹೌಸಿಂಗ್ ಬೋರ್ಡ್ ಅಟ್ಯಾಚ್. ಮತ್ತು ಈಗ ಹೊಸ್ದಾಗಿ 200 ಎಕರೆ ಹೊಸ್ದಾಗಿ ಹೇಳ್ತೀನಿ, ಈಗ ಹೊಸ್ದಾಗಿ 200 ಎಕರೆ ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ. ಅದ್ರ ಪಕ್ಕನೇ ಇರುವಂಥ ಭೂಮಿ ಇದು. ಈಗ ಇವರು ಕೈಗಾರಿಕೆ ಮಾಡಿದ್ರೆ ಕೈಗಾರಿಕೆ ಪ್ರದೇಶ ಮೇಲಿದೆ, ಊರು ನಮ್ಮೂರು ಕೆರೆ ಎಲ್ಲ ಕೆಳಗಡೆ ಇದೆ. ಅಲ್ಲಿ ಬಂದಂಥ ಕಲುಷಿತ ನೀರು ಮತ್ತು ಕಲುಷಿತವಾದ ಕೆಮಿಕಲ್ಲು ಎಲ್ಲ ನಮ್ಮೂರು ಕೆರೆಗೆ ತುಂಬಿ ನಾವು ಕುಡಿಯೋಕ್ಕಾಗಲ್ಲ, ದನಕರನು ಕುಡಿಯೋಕ್ಕಾಗಲ್ಲ, ಅಷ್ಟು ವಿಷಕರಣ ಆಗುತ್ತದೆ. ಈಗಾಗಲೇ ಆಗಿದೆ. ಇಂಥ ಕೆಲಸ ನಮಗೆ ಬೇಡ, ದಯವಿಟ್ಟು ಕೈ ಬಿಡಿ ಅಂತ ಇಲ್ಲಿ ಎಲ್ಲ ಒಗ್ಗಟ್ಟಿಂದ 100ಕ್ಕೆ 150% ರೈತರು ಒಗ್ಗಟ್ಟಿಂದ ಬಂದು ನಾವು ಕೊಡೋದು ಇಲ್ಲ ಅಂತೇಳಿ ಬಹಿಷ್ಕಾರ ಮಾಡಿ ಬಂದಿದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.